ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈ ಒಂದು ಬಿಗ್ ಬಾಸನ್ನು ಗಿಲ್ಲಿ ವಿನ್ ಆದರೆ ಯಾರಿಗೆಲ್ಲ ಸಾಕಷ್ಟು ಬೇಜಾರಾಗ್ಬೋದು. ಸೊ ಈ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್, ಜೊತೆಗೆ ಹೌದಲ್ವಾ ಅನ್ನೋ ರೀತಿಯಲ್ಲಿ ಒಂದು ಮಾಹಿತಿ ಇರುತ್ತೆ. ಸೊ ಹೀಗೂ ಆಗಬಹುದಲ್ಲ ಅನ್ನೋ ರೀತಿಯಲ್ಲಿ ಒಂದು ಅಂದಾಜು ಇರುತ್ತೆ. ಆ ಒಂದು ಅಂದಾಜಿಗೆ ಒಂದು ಕ್ಲಾರಿಟಿ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ, ನೀವೇನಾದರೂ ಗಿಲ್ಲಿ ಅಭಿಮಾನಿಯಾಗಿದ್ದರೆ ಅಥವಾ ಗಿಲ್ಲಿಯನ್ನು ಫಾಲೋ ಮಾಡ್ತಾ ಇದ್ದರೆ, ಜೊತೆಗೆ ಗಿಲ್ಲಿ ಗೆಲ್ಲಬೇಕು ಅನ್ನೋದು ನಿಮ್ಮ ಅಭಿಪ್ರಾಯವಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ನಾನು ತುಂಬ ಹೊತ್ತು ಡ್ರ್ಯಾಗ್ ಮಾಡಲ್ಲ. ಫ್ಯಾಕ್ಟ್ ಏನಾಗಬಹುದು ಈ ಕುರಿತಾಗಿ ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಬಹುಶಃ ಈ ಒಂದು ಸೀಸನನ್ನು ಗಿಲ್ಲಿಯನ್ನು ಹೊರತುಪಡಿಸಿ, ಈಗ ಹೊರಗಡೆ ಇರುವಂಥ ಕ್ರೇಜ್ ಪ್ರಕಾರ ಗಿಲ್ಲಿಯನ್ನು ಹೊರತುಪಡಿಸಿ ಬೇರೆ ಯಾರು ವಿನ್ ಆಗುವಂಥ ಸಾಧ್ಯತೆ ಇಲ್ಲ. ಯಾಕೆಂತಂದರೆ ಬೇರೆ ಬೇರೆ ರೀತಿಯಾದಂಥ ಪೋಸ್ಟ್ಗಳು ಮಾಡೋಂಥ ಸಂದರ್ಭದಲ್ಲಿ ಎಲ್ಲರೂ ಪ್ರತಿಕ್ರಿಯೆ ಇರುವಂಥದ್ದು ಗಿಲ್ಲಿನೇ ವಿನ್ ಆಗಬೇಕು, ಗಿಲ್ಲಿಗೆ ಅತಿ ಹೆಚ್ಚು ಓಟುಗಳು ಬರ್ತಾ ಇರುವಂಥದ್ದು. ಸೊ ಈ ಕುರಿತಾಗಿ ಗಿಲ್ಲಿ ಈ ಒಂದು ಸೀಸನನ್ನು ವಿನ್ನರ್ ಆದಂಥ ಸಂದರ್ಭದಲ್ಲಿ ರಾಶಿಕಾ, ಸುರಾಜ್, ಅಶ್ವಿನಿ ಗೌಡ, ಜಾನ್ವಿ, ಕಾವ್ಯ ಮತ್ತು ಈ ರನ್ನರ್ ಆಫ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರಿರ್ತಾರೆ, ಗಿಲ್ಲಿ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇರ್ತಾರಲ್ವಾ, ರನ್ನರ್ ಆಗಿರ್ತಕ್ಕಂಥ ವ್ಯಕ್ತಿಗೂ ಕೂಡ ಖಂಡಿತವಾಗಿಯೂ ಸಾಕಷ್ಟು ಬೇಜಾರಾಗಿ ಬಿಡುತ್ತೆ. ಈಗಿರುವ ಪರಿಸ್ಥಿತಿಯ ಪ್ರಕಾರ ರಾಶಿಕಾ ಮತ್ತು ಸುರಾಜ್ ಗಿಲ್ಲಿಯ ಅಪೋಸಿಟ್ ಇದ್ದಾರೆ. ಖಂಡಿತವಾಗಿಯೂ ಈ ಒಂದು ಮಾಹಿತಿ ಅಥವಾ ಈ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಮಾಹಿತಿಯನ್ನು ಗಮನಿಸೋದಾದರೆ, ಈ ಒಂದು ಟ್ಯಾಲಿ ಮಾಡೋದಾದರೆ ಖಂಡಿತವಾಗಿಯೂ ಸುರಾಜ್ ಮತ್ತು ರಾಶಿಕಾಗೂ ಕೂಡ ಬೇಜಾರಾಗಿರುತ್ತೆ. ಗಿಲ್ಲಿ ಬದಲಿಗೆ ಬೇರೆ ಯಾರಾದರೂ ವಿನ್ನರ್ ಆಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅನ್ನೋ ರೀತಿಯಲ್ಲಿ ಇರುತ್ತೆ. ಅಥವಾ ಎಲ್ಲರಿಗೂ ಕೂಡ ಬಿಗ್ ಬಾಸ್ ಮನೆಗೆ ಹೋದಿರ್ತಕ್ಕಂಥ ಪ್ರತಿ ಸ್ಪರ್ಧಿಗೂ ಕೂಡ ಒಂದು ಆಸೆ ಇರುತ್ತೆ, ನಾನೇ ವಿನ್ ಆಗಬೇಕು ಅಂತಂದರೆ. ಅಚಾನಕವಾಗಿ ಅವರು ಒಂದು ಪರ್ಫಾರ್ಮೆನ್ಸಿಂದ ಆಗಿರ್ಬೋದು ಅಥವಾ ಇನ್ಯಾವುದ್ಯಾವುದೋ ಸಮಸ್ಯೆಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಬರ್ತಾ ಇರ್ತಾರೆ, ನಾಮಿನೇಟ್ ಆಗ್ತಾ ಇರ್ತಾರೆ. ಸೊ ಹಾಗಾಗಿ ಹೊರಗಡೆ ಬರ್ತಾ ಹೋಗಿರ್ತಾರೆ. ಇನ್ನು ಟಾಪ್ 5 ಕಂಟೆಸ್ಟೆಂಟ್ಗಳು ಏನು ಬಂದಿರ್ತಾರೋ ಅವರಿಗೂ ಕೂಡ ಬೇಜಾರಾಗಿರುತ್ತೆ. ಸೊ ವಿಶೇಷವಾಗಿ ಈ ಗಿಲ್ಲಿ ಯಾರ್ದೆಲ್ಲ ಕಾಲು ಹೇಳ್ತಿರ್ತಾನೆ, ಗಿಲ್ಲಿ ಯಾರಿಗೆಲ್ಲ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನೋವನ್ನು ಮಾಡಿರ್ತಾನೆ, ಅವರೆಲ್ಲರಿಗೂ ಕೂಡ ಖಂಡಿತವಾಗಿಯೂ ಬೇಜಾರಾಗೇ ಆಗುತ್ತೆ. ಇನ್ನು ಅಶ್ವಿನಿ ಗೌಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಶ್ವಿನಿ ಗೌಡಗೆ ಯಾಕೆ ಬೇಜಾರಾಗ್ಬೋದು, ಅಶ್ವಿನಿ ಗೌಡ ಯಾಕೆ ಬೇಜಾರಾಗ್ತಾರೆ? ಅವರು ಕೂಡ ಈಗಾಗಲೇ ಕೋಟ್ಯಾಧಿಪತಿ ಇದ್ದಾರೆ. ಈ ಬಿಗ್ ಬಾಸ್ನಿಂದ ಬರುವಂಥ 50 ಲಕ್ಷ ಅವರಿಗೆ ಯಾವುದೇ ಮೂಲೆಗೂ ಕೂಡ ಅಲ್ಲ ಅನ್ನೋ ರೀತಿ ಇರಬಹುದೇನೋ. ಆದರೂ ಕೂಡ ಇಲ್ಲಿ ಅವರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲದೇ ಇದ್ರೂ ಅವರಿಗೆ ಆ ಒಂದು ಗೆಲುವಿನ ಅನಿವಾರ್ಯತೆ ಇದೆ. ಹಾಗಾಗಿ ಗಿಲ್ಲಿ ಮತ್ತು ಈ ಅಶ್ವಿನಿ ಗೌಡ ಹೇಗೆಲ್ಲ ಇದ್ದರು, ಹೇಗೆಲ್ಲ ಮಾಡ್ತಾಯಿದ್ರು, ಹೇಗೆಲ್ಲ ಜಗಳಗಳಾಗ್ತಾಯಿತ್ತು ಎಲ್ಲವನ್ನು ಕೂಡ ಗಮನಿಸಿದ್ರಿ. ಅದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟು ಗಮನಿಸೋದಾದರೆ ಅಶ್ವಿನಿ ಗೌಡಗೂ ಕೂಡ ತುಂಬ ಬೇಜಾರಾಗುತ್ತೆ. ಇನ್ನು ಜಾನ್ವಿ ವಿಚಾರಕ್ಕೆ ಬರೋದಾದರೆ, ಈಗಾಗಲೇ ಜಾನ್ವಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೂ ಕೂಡ ಈಗಾಗಲೇ ನಿಮ್ಮ ಜಾನ್ವಿ ಏನೇನೆಲ್ಲ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಏನಾಗುತ್ತೆ ಏನಿಲ್ಲ ಅನ್ನೋ ರೀತಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸೊ ಇದರಿಂದ ಜಾನ್ವಿ ಮತ್ತು ಗಿಲ್ಲಿಗೂ ಕೂಡ ಒಂದಿಷ್ಟು ಮನಸ್ತಾಪ ಅಂಥದ್ದೆಲ್ಲವೂ ಕೂಡ ಇತ್ತು. ಜಾನ್ವಿಗೂ ಕೂಡ ಗಿಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಹಠ ಏನಿಲ್ಲ. ಗಿಲ್ಲಿಯನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಗೆಲ್ಲಬೇಕು ಅನ್ನೋ ಮನಸ್ಥಿತಿಯಲ್ಲಿ ಈಗ ಜಾನ್ವಿ ಕೂಡ ಇರುವಂಥದ್ದು. ಅಂದರೆ ಈಗ ಅವರು ಕೊಡ್ತಾ ಇರುವಂಥ ಇಂಟರ್ವ್ಯೂ ಅಂಥದ್ದೆಲ್ಲವನ್ನು ಕೂಡ ಗಮನಿಸಿದಾಗ ಸೊ ಹಾಗಾಗಿ ಜಾನ್ವಿಯೂ ಕೂಡ ಬೇಜಾರಾಗುತ್ತೆ. ಇನ್ನು ಕಾವ್ಯ ಜೊತೆಗೆ ಇದ್ದಾಳೆ ಅಂದರೂ ಕೂಡ ಗಿಲ್ಲಿ ಗೆಲುವು ಅವಳಿಗೆ ಅಷ್ಟು ತೃಪ್ತಿಯನ್ನು ಕೊಡೋದಿಲ್ಲ. ಯಾಕೆಂತಂದರೆ ನಾನೇ ಗೆಲ್ಲಬೇಕು, ನಾನೇ ಒಂದು ಬಿಗ್ ಬಾಸ್ ವಿನ್ನರ್ ಆಗಬೇಕು ಅನ್ನೋ ಒಂದು ಆಸೆ ಅವಳಲ್ಲೂ ಕೂಡ ಇದೆ. ಹಾಗಂತದ್ದು ತಪ್ಪು ಅಂತ ಹೇಳೋದಕ್ಕಾಗಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅದು ಇರುವಂತಹದ್ದೇ. ಹಾಗೆ ಗಿಲ್ಲಿಯ ಗೆಲುವು ಕಾವ್ಯಗೂ ಕೂಡ ಒಂದಿಷ್ಟು ಬೇಜಾರನ್ನು ಉಂಟು ಮಾಡುತ್ತೆ. ಇನ್ನು ರನ್ನರ್ ಆಫ್ ಆಗಿರ್ತಕ್ಕಂಥವ್ರಿಗೆ ಸಹಜವಾಗಿ ನೋವಾಗುತ್ತೆ. ಯಾಕೆಂತಂದರೆ ನಾನು ರನ್ನರ್ ಆಫ್ ಆಗಿದ್ದೀನಿ, ಇನ್ನೂ ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ನಾನೇ ವಿನ್ನರ್ ಆಗ್ಬೋದಿತ್ತೇನೋ, ಈ ರೀತಿಯಾದಂಥ ಒಂದಿಷ್ಟು ಮನಸ್ಥಿತಿಯ ಸದ್ಯಕ್ಕೆ ಇರುತ್ತೆ. ಸೊ ಈ ಒಂದು ಸೀಸನ್ನ ಕಳೆದ ಸೀಸನ್ಗೆ ಹೋಲಿಕೆ ಮಾಡಿದರೆ ಅಥವಾ ಗಿಲ್ಲಿ ಮತ್ತು ಹನುಮಂತಾಗೆ ಹೋಲಿಕೆ ಮಾಡಿದರೆ ಗಿಲ್ಲಿ ತುಂಬ ಡೌನಲ್ಲಿದ್ದಾನೆ. ಹನುಮಂತ ಒಳ್ಳೆ ಎಂಟರ್ಟೈನ್ಮೆಂಟ್ ಇದ್ದ. ಸೊ ಯಾವತ್ತಲ್ಲಿ ಏನು ಮಾತನಾಡಬೇಕು ಅವನು ಎಲ್ಲರೂ ಕಾಲು ಎಳಿತಿದ್ದ. ಇತಿ ಮಿತಿ ಅನ್ನೋದಕ್ಕೆ ಒಂದು ಅರ್ಥಗರ್ಭಿತವಾಗಿ ಆ ಒಂದು ವ್ಯಕ್ತಿ ಆಟವನ್ನು ಆಡ್ತಾ ಇದ್ದ. ಸೊ ಹಾಗಾಗಿ ಈ ಒಂದು ಸೀಸನ್ನಲ್ಲಿ ಗಿಲ್ಲಿಗೆ ಒಂದು ಓಟು ಅತಿಯಾಗಿರೋದ್ರಿಂದ ಅಥವಾ ಗಿಲ್ಲಿ ಸಹಜವಾಗಿ ಸಪೋರ್ಟ್ ಪಡೆದುಕೊಂಡಿರೋದ್ರಿಂದ ಗಿಲ್ಲಿನೇ ಖಂಡಿತವಾಗಿ ವಿನ್ನರ್ ಆಗ್ತಾನೆ. ಆ ಸಂದರ್ಭದಲ್ಲಿ ಈ ಎಲ್ರಿಗೂ ಕೂಡ ತುಂಬ ಬೇಜಾರಾಗುತ್ತೆ. ಇದು ಬಿಗ್ ಬಾಸ್ ಮನೆಗೆ ಸಂಬಂಧಪಟ್ಟ ಹಾಗೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇರುವಂಥ ಪ್ರೇಕ್ಷಕರಿಗೂ ಕೂಡ ಕೆಲವೊಂದಿಷ್ಟು ಜನರಿಗೆ ನೋವಾಗುತ್ತೆ. ಅದು ಯಾರಿಗೆ ಅಂತಂದರೆ, ಈ ಉಳಿದಿರುವಂಥ ಕಂಟೆಸ್ಟೆಂಟ್ಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾರಲ್ಲ, ಈಗ ಗಿಲ್ಲಿ ಹೊರತುಪಡಿಸಿ ಬೇರೆ ಕಾವ್ಯಗೆ ಸಪೋರ್ಟ್ ಮಾಡುವಂಥವ್ರಾಗಿರ್ಬೋದು, ಈ ಅಶ್ವಿನಿ ಗೌಡಗಾಗಿರ್ಬೋದು, ರಾಶಿಕಾಗಾಗಿರ್ಬೋದು, ಯಾರಿಗೆ ಬೇರೆ ಕಂಟೆಸ್ಟೆಂಟ್ಗಳಿಗೆ ಸಪೋರ್ಟ್ ಮಾಡುವಂಥ ವ್ಯಕ್ತಿಗಳಿಗೆ ಖಂಡಿತವಾಗಿಯೂ ಬೇಜಾರಾಗುತ್ತೆ. ಇನ್ನು ಈ ಗಿಲ್ಲಿ ವಿನ್ನರ್ ಆದಂಥ ಸಂದರ್ಭದಲ್ಲಿ ಅಥವಾ ಗಿಲ್ಲಿಯ ಗೆಲುವನ್ನು ಸಂಭ್ರಮಿಸುವವರು ಯಾರಾದರೂ ಇದ್ದರೆ, ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಕಂಟೆಸ್ಟೆಂಟ್ಗಳ ಪೈಕಿ ಯಾರಾದರೂ ಸಂಭ್ರಮಿಸ್ತಾರೆ ಅಂದರೂ ಅದು ರಘು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ರಘು ಅವರ ಒಂದು ಮನಸ್ಥಿತಿ ಇದೆಯಲ್ಲ, ಆ ವ್ಯಕ್ತಿ ಬೇರೆ ಬೇರೆ ವಿಷಯದಲ್ಲಿ ಯಾವ ರೀತಿಯಾಗಿ ಬೇಕಾದರೂ ಇರ್ಬೋದು, ಆದರೆ ಆ ಮನುಷ್ಯ ಒಂದು ರೀತಿಯಲ್ಲಿ ವೈಟ್ ಒಂದು ಗೋಡೆ ಇದ್ದ ಹಾಗೆ, ಅವನ ಮೇಲೆ ಏನು ಬೇಕಾದರೂ ಬರ್ಕೋಬೋದು. ಸೊ ಗಿಲ್ಲಿ ಏನು ಬೇಕಾದರೂ ಅವನಿಗೆ ಮಾಡಿದಂಥ ಸಂದರ್ಭದಲ್ಲಿ ನಿಧಾನವಾಗಿದ್ದ. ಆದರೆ ಗಿಲ್ಲಿ ಅದನ್ನು ತೆಗೆದುಕೊಳ್ಳೋದಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ
ಗಿಲ್ಲಿ ಮತ್ತು ಈ ಒಂದು ರಘು ನಡುವೆ ಒಂದಿಷ್ಟು ಮನಸ್ತಾಪ ಬಂದಿರತಕ್ಕಂಥದ್ದು. ಆದರೆ ಗಿಲ್ಲಿಯ ಗೆಲುವನ್ನು ಸಂಭ್ರಮಿಸುವಂಥ ವ್ಯಕ್ತಿ ಈ ರಘು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅವನು ಹೊರತುಪಡಿಸಿ ಕೆಲವೊಂದಿಷ್ಟು ಜನ ಸಂಭ್ರಮಿಸಬಹುದೇನೋ, ಸಂಭ್ರಮಿಸುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ರಘು ಅಂತಲೇ ಹೇಳ್ಬೋದು. ಇನ್ನು ಅಭಿಮಾನಿಗಳಿಗೆ ಸಹಜವಾಗಿ ಒಂದು ಸಂಭ್ರಮ ಇದ್ದ ಹಾಗೆ, ಯಾಕೆಂತಂದರೆ ನಾವು ವೋಟ್ ಹಾಕಿ ಗೆಲ್ಲಿಸಿರ್ತಕ್ಕಂಥ ವ್ಯಕ್ತಿ ಅಥವಾ ನಾವು ವೋಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಗೆದ್ದಿದ್ದಾನೆ ಅನ್ನೋದು ಎಲ್ಲರಿಗೂ ಒಂದು ಕುತೂಹಲ, ಎಲ್ಲರಿಗೂ ಒಂದು ಸಪೋರ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಆ ಖುಷಿ ಅಭಿಮಾನಿಗಳಲ್ಲೆಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಈ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಗಿಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ನ ಗೆಲ್ಲಬೇಕು ಅನ್ನೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.